ಕಳೆದ ಗುರುವಾರ ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದ ರಾಜ್ಯ ಸರ್ಕಾರ ತನ್ನ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ತು. ಆ ನಿರ್ಧಾರ ಏನು ಅಂದರೆ, ಇಡೀ ಹಿಂದೂ ಸಮಾಜಕ್ಕೆ ಮತ್ತು ಸರ್ಕಾರದ ಆಡಳಿತ ಯಂತ್ರಕ್ಕೆ ಮೋಸ ಮಾಡಿರುವಂಥದ್ದು, ದ್ರೋಹ ಮಾಡುವಂಥ ನಿರ್ಣಯ. ಮಾರ್ಚ್ 1, 2022 ಶಿವರಾತ್ರಿಯಂದು ರಾಘವ ಚೈತನ್ಯ ಶಿವಲಿಂಗ ಆಳಂದಪಟ್ಟಣದಲ್ಲಿರುವಂತಹ ದರ್ಗಾದಲ್ಲಿರುವಂಥ ಶಿವಲಿಂಗ ಪೂಜೆಗೆ ಹೋದಂಥ ಸಂತರ ಮೇಲೆ, ಜನಪ್ರತಿನಿಧಿಗಳ ಮೇಲೆ ಮತ್ತು ಸರ್ಕಾರ ನಡೆಸುವಂತಹ ಜಿಲ್ಲಾಧಿಕಾರಿ ಹಾಗೂ SP ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದರು. ಅದರ ಪರಿಣಾಮ ಸುಮಾರು 8 ಕೇಸುಗಳು ದಾಖಲಾಗಿತ್ತು. ಆ 8 ಕೇಸುಗಳನ್ನು ವಾಪಸ್ ಪಡೆದು ಗೂಂಡಾಗಳಿಗ ರಕ್ಷಣೆಗೆ ಇವತ್ತು ಕಾಂಗ್ರೆಸ್ ಮುಂದಾಗಿದೆ. ಆ 8 ಕೇಸುಗಳಲ್ಲಿ ಗೂಂಡಾ ಆ್ಯಕ್ಟ್ ಹಾಕ್ಕೊಂಡು 1 ವರ್ಷ ಜೈಲಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಕೇಸು ಕೂಡ ಇವರು ವಾಪಸ್ ಪಡೆದಿದ್ದಾರೆ. ಇದರ ಅರ್ಥ ಏನು ಅಂತ ಕೇಳಿದರೆ, ಮುಸ್ಲಿಮರು ಏನೇ ಗುಂಡಾಗಿರಿ ಮಾಡಲಿ, ದೇಶದ್ರೋಹದ ಚಟುವಟಿಕೆ ಮಾಡಲಿ, DC SP ಅಟ್ಟಾಡಿಸ್ಕೊಂಡು ಹೊಡೆದರೂ ಪರವಾಗಿಲ್ಲ, ಅವ್ರ ಮತ ನಮಗೆ ಬೇಕು ಅಂತ ಹೇಳಿ ಮುಸ್ಲಿಮರ ಓಲೈಕೆಗಾಗಿ ಇವತ್ತು ಆ 8 ಕೇಸ್ಗಳನ್ನು ವಾಪಸ್ ಪಡೆದಿದ್ದಾರೆ. ಇದರ ಪರಿಣಾಮ ಇಮ್ಮಿಡಿಯೇಟಾಗಿ ಭಟ್ಕಳನಲ್ಲಿ ಸಿಕ್ತು. ಹಿಂದೂ ದೇವಸ್ಥಾನವನ್ನು 2,000-3,000 ಮುಸಲ್ಮಾನರು ಸೇರಿ ಧ್ವಂಸ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಂದರೆ, ಕಾಂಗ್ರೆಸ್ ಸರ್ಕಾರ ನಮ್ಮ ಜೊತೆಗಿದೆ, ನಾನು ಏನು ಬೇಕಾದರೂ ಮಾಡಿದ್ರೆ ನಡೆಯುತ್ತೆ ಅನ್ನುವಂಥ ದುರಹಂಕಾರದಿಂದ ಇವತ್ತು ಆ ಭಟ್ಕಳ ಮುಸಲ್ಮಾನರು ವರ್ತಿಸಿದ್ದಾರೆ. ಇದಕ್ಕೆಲ್ಲ ನೇರ ಕಾರಣ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ, ಇಲ್ಲಿಯ ಉಸ್ತುವಾರಿ ಮಂತ್ರಿ ಕನಿಜಾ ಫಾತಿಮಾ, BR ಪಾಟೀಲ್, UT ಖಾದರ್ ಸ್ಪೀಕರ್, ಇವರೆಲ್ಲ ಸೇರಿಬಿಟ್ಟು ಶಿಫಾರಸು ಮಾಡಿ ಈ ಭಯೋತ್ಪಾದಕರ ಕೇಸನ್ನು ತೆಗೆದುಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ತಕ್ಷಣವೇ ಆ ಕೇಸನ್ನು ವಾಪಸ್ ಪಡೆದಿದ್ದು ನಿಲ್ಲಿಸ್ಬೇಕು, ಕೋರ್ಟ್ನಿಂದ ಶಿಕ್ಷೆ ಆಗಬೇಕು. ಅವರು ಇವತ್ತು BJP ಸರ್ಕಾರ ಇದ್ದಾಗ DC SP ಅವರಿಗೆ ಹೊಡೆದಿದ್ದಾರೆ, ಮುಂದೆ ನಿಮ್ಮ ಸರ್ಕಾರದ ಅಧಿಕಾರಿಗಳ ಮೇಲೆಯೂ ಕೂಡ ಹಲ್ಲೆ ಮಾಡ್ತಾರೆ. ಸ್ವಲ್ಪ ಸಮಯ ಮೀರಿದರೆ ಮುಖ್ಯಮಂತ್ರಿಗಳ ಮೇಲೂ ಕೂಡ ಹಲ್ಲೆ ಮಾಡ್ತಾರೆ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದೇ ರೀತಿ ಮುಂದುವರೆದರೆ ಕರ್ನಾಟಕ 2ನೇ ಪಶ್ಚಿಮ ಬಂಗಾಳ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನಾನು ಇವತ್ತಿನ ದಿವಸ ಕೊಡ್ತಾ ಇದ್ದೇನೆ. ಪ್ರೊಟೆಸ್ಟಲ್ಲಿ ಯಾಕೆ ಪೊಲೀಸರ ಜೊತೆಗೆ ಒಂದ್ಸಲ ಬೆಳಗ್ಗೆ ತಿಕ್ಕಾಟಾಯ್ತು ನೋಡಿ, ಕಾಂಗ್ರೆಸ್ನವರು ಮೋದಿಯವರ ಪ್ರತಿಕೃತಿ ದಹನ ಮಾಡ್ಬೋದು. ಈ ಕಾಂಗ್ರೆಸ್ ಯುವ ಮೋರ್ಚಾದವರು ಮೋದಿಯವರ ಧರ್ಮ ಪತ್ನಿಯವರ ಫೋಟೋ ಹರಿಬಹುದು, ಅದನ್ನು ಸುಡಬಹುದು. ಆದರೆ ನಾವು ಕಾಂಗ್ರೆಸ್ಸಿನ ರಾಜಕಾರಣಿಗಳ ಭಾವಚಿತ್ರವನ್ನು, ಅವರ ಶವಯಾತ್ರೆಯನ್ನು ಸುಡಬಾರ್ದು, ಅದಕ್ಕೆ ಅಪಮಾನ ಮಾಡಬಾರ್ದು. ಯಾಕೆ ಅಂತ ಕೇಳಿದರೆ, ಅವರು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಾರಂತೆ. ಆದರೆ ಮೋದಿಯವರು ಯಾವ ಹುದ್ದೆಯಲ್ಲಿದ್ದಾರೆ? ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲದಂಥ ಪೊಲೀಸ್ ಇಲಾಖೆ ಇವತ್ತು ಇಲ್ಲಿಯ ಉಸ್ತುವಾರಿ ಸಚಿವರ ಕನಿಜಾ ಫಾತಿಮಾರ ಕೈಗೊಂಬೆಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ 2 ವರ್ಷ ಇರುತ್ತೆ, ಅದರದ್ದು ತಿಥಿ ಆಗುತ್ತೆ, 2 ವರ್ಷಕ್ಕೆ ತಿಥಿ ಆಗುತ್ತೆ. ಮುಂದೆ ಬರುವಂಥ ಸರ್ಕಾರ ನಿಮಗೆ ತಕ್ಕ ಪಾಠ ಕಲಿಸುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಈಗ ಬೇರೆ ಬೇರೆ ಸಮಯದಲ್ಲಿ BJP ಅವರು ಇದು ಮಾಡ್ತಾರೆ, ಹಿಂದುತ್ವ ದೇವಸ್ಥಾನ ಅಂತ. ಈ ದೇವಸ್ಥಾನ ಇದ್ರಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರಿ, ಅದಕ್ಕೆ ಕೇಸನ್ನು ವಾಪಸ್ ತೆಗೆದು ಒಬ್ಬರು ಕೂಡ BJP ನಿಮ್ಗೇನು ಸಾಥ್ ಕೊಡ್ತಾಯಿಲ್ಲ ಅಂತ, ಅವ್ರಿಗೇನು ಬೇಕಾಗಿಲ್ವಾ ಅಂತ ನೋಡಿ. BJP ಅವರ ಹೋರಾಟ ಪ್ರೆಸ್ ಮೀಟ್ ಮಾತ್ರ ಸೀಮಿತ ಆಗಿದೆ. ನೋಡಿ, ಅವ್ರ ದುರಂತ ಅಂದರೆ ಅನ್ಯ ಕೋಮಿನವರ ಕೇಸ್ಗಳನ್ನು ವಾಪಸ್ ಪಡೆದಿದ್ದಾರೆ. ಯಾರು ಅನ್ಯ ಕೋಮಿನವರು? ಜೈನರು, ದಲಿತರು, ಮುಸಲ್ಮಾನರು. ಯಾಕೆ ಮುಸ್ಲಿಂ ಅನ್ನುವಂಥ ಶಬ್ದ ನೀವು ಯಾಕೆ ಬಳಸ್ತಾ ಇಲ್ಲ? ಒಬ್ಬ ಇಲ್ಲಿ ಮಹಾನಗರದ ಅಧ್ಯಕ್ಷರು ತಮ್ಮ ಪೋಸ್ಟಲ್ಲಿ ಹಾಕಿದ್ದಾರೆ, ಕಾಂಗ್ರೆಸ್ ತುಷ್ಟೀಕರಣ ಮಾಡ್ತಾ ಇದೆ. ಯಾರು ತುಷ್ಟೀಕರಣ ಮಾಡ್ತಾ ಇದೆ? ಜನರಿಗೆ ಹೇಗೆ ಗೊತ್ತಾಗಬೇಕು? ಯಾರು ಗುಂಡಾ ಇದ್ದಾರೆ, ಗುಂಡಾ ಅಂತ ಹೇಳಿ. ಅದನ್ನು ಬಿಟ್ಟು ತುಷ್ಟೀಕರಣ ಮಾಡ್ತಾರೆ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಮುಚ್ಚಿ ಹಾಕುವಂತಹ ಮುಸ್ಲಿಮರ ಭಯ ಇವರಿಗೂ ಕಾಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಈ ರೀತಿಯಾದಂತಹ ನಿರ್ಣಯ ನೀವು ತೆಗೆದುಕೊಂಡ್ರೆ ನೀವು ಎಂದಿಗೂ ಕೂಡ ಕಲಬುರಗಿಯಲ್ಲಿ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕಿವಿ ಮಾತು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ.